ನೋಡ್ರಿ ಎಲ್ಲರೂ ಈಗ ಗಣಿತ ಮಾಡ್ರಿ ಟೈಮ್ ಕೊಟ್ಟದ ಒಂದು ಮಾದರಿ ಹಾಕ್ಯದ. ಹಿಂಗಿದ್ದಾಗ ಹೆಂಗೆ ಮಾಡಬೇಕು, ಹೆಂಗಂದ್ರೆ ಸೈಲೆಂಟಾಗಿ ಗಣಿತಗಳನ್ನು ಅರ್ಥ ಮಾಡ್ಕೋಬೇಕು ಶಾಂತ ರೀತಿಯಿಂದ. ಸರ್ ಹೆಂಗೆ ತಿಳಿಸ್ತಾರ, ನಾನು ಈಗ ತಿಳಿಸ್ಲಿಕ್ಕತ್ತನ ಮುಂದೆ ನಿಮ್ಮ ಕ್ವಶನ್ ಪೇಪರ್ಗಳನ್ನು ಬಿಡಿಸೋದಿರ್ತದೆ. ತಿಳಿಸಾಗ ಏನಿಲ್ಲ, ಪ್ರಯತ್ನ ಮಾಡ್ಬೇಕು. ಸರ್ ಒಂದು ಹಿಂದೆ ಮಾದರಿ ಕೊಟ್ಟಾರ ಅಂತ ಸ್ವಲ್ಪ ಬದಲಾವಣೆ ಇರ್ತದೆ, ಸ್ವಲ್ಪ ಬದಲಾವಣೆ ಮಾಡಿರಿ. ಅದನ್ನು ವಿಚಾರ ಮಾಡಿ ಯಾರು ಮಾಡ್ತಿರಲ್ಲ ನೋಡ್ರಿ, ಇಂಥ ಸೀರಿಯಲ್ ವಿಡಿಯೋಗಳನ್ನು ಕಲಿಯುವುದರಿಂದ ನಿಮ್ಮನ್ನು ಕೈ ಹಿಡಿಯೋರು ಯಾರು ಮಾಡ್ರಿ. ಈಗ ಟೈಮ್ ಕೊಟ್ಟನು ಯಾರನ್ನ ಕಂಡು ಹಿಡಿಬೇಕು ಅನ್ನೋದನ್ನು ನೋಡಿಕೊಂಡು ಮಾಡಿ. ವಿಡಿಯೋ ಆನ್ ಮಾಡಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ, ಲಕ್ಷ ಕೊಟ್ಟು ನೋಡ್ರಿ. ಅದು ಮಿಲಿಯನ್ ಇತ್ತು, ಇದು ಕೋಟಿ ಒಳಗದ. ಈಗ ನೋಡಿ, ಭಾರತದ 2001ರಲ್ಲಿ ಭಾರತದ ಜನಸಂಖ್ಯೆ 380 ಕೋಟಿ ಇತ್ತು. ಇದರಲ್ಲಿ ಅಕ್ಷರಸ್ಥರು 46% ಆದರೆ ಅನಕ್ಷರಸ್ಥರ ಸಂಖ್ಯೆಯನ್ನು ಕಂಡುಹಿಡಿಯರಿ. ಸರ ನೋಡಿ, ಒಟ್ಟು ಜನಸಂಖ್ಯೆ ತಿಳ್ಕೋಬೇಕಾ? ಒಟ್ಟು ಜನಸಂಖ್ಯೆ ಬರೋಬ್ಬರಿ 380 ಕೋಟಿ. ಮುಂದೆ ಅಕ್ಷರಸ್ಥರು ಬರೋಬ್ಬರಿ 46%. ಈ 100ನ್ನು ಜನಸಂಖ್ಯೆ 100 ಎಂದು ತಿಳಿಯುವ ಅಂತ ತಿಳ್ಕೊಬಾರ್ದು. ಜನಸಂಖ್ಯೆ 100 ಕೋಟಿ ಎಂದು ತಿಳಿಯುವ. 100 ಕೋಟಿ ಒಳಗೆ 46 ಕಳೀರಿ, ಉಳಿದದ್ದು ಅನಕ್ಷರಸ್ಥರು. ನೋಡಿ, ಅನಕ್ಷರಸ್ಥರು ಬರೋಬರಿ. ಇದು 100 ಏನು ತಿಳ್ಕೊಂಡ್ರಿ, ಇಲ್ಲಿ ಏನದ ಕೋಟಿ ಅದ. 100 ಕೋಟಿ ಒಳಗೆ ನೀವು 46 ಕೋಟಿ ಕಳೀರಿ. 10ರಾಗ 6 ಆದ್ರೆ 4, ಕೈಲ ಬಂತು 1, 10ರಾಗ 5 ಆದ್ರೆ 5. 54% ಕೋಟಿ ಅನಕ್ಷರಸ್ಥರು. ಯಾರು ಕೇಳ್ಯಾರ ಅವರು? ಅನಕ್ಷರಸ್ಥರ ಸಂಖ್ಯೆ ಅಂದರೆ ಇದನ್ನ ಸರಿ, ಅಕ್ಷರಸ್ಥರ ಸಂಖ್ಯೆ ಅಂದರೆ ಇದನ್ನ ಸರಿ. ಈಗ ನಾವು ಇದನ್ನು ಅಳಗಿಸ್ಬೇಕಂತ. ಯಾಕೆ? ಅನಕ್ಷರಸ್ಥರ ಸಂಖ್ಯೆ 100 ಕೋಟಿ ಜನಸಂಖ್ಯೆಗೆ 100 ಕೋಟಿ ಜನಸಂಖ್ಯೆ ಇದ್ದಾಗ ಜನಸಂಖ್ಯೆಗೆ 100 ಕೋಟಿ ಜನಸಂಖ್ಯೆಗೆ 54 ಕೋಟಿ ಅನಕ್ಷರಸ್ಥರು. 4ನೇತೆ ಹುಡುಗ ಮಾಡ್ತಾನೆ ನೋಡಿ, ಗಣಿತ ಬಗ್ಗೆ ಬರ್ತಿದ್ರೆ. 100 ಕೋಟಿ ಜನಸಂಖ್ಯೆಗೆ 54 ಅನಕ್ಷರಸ್ಥರು. 380 ಕೋಟಿ ಜನಸಂಖ್ಯೆಗೆ ಅನಕ್ಷರಸ್ಥರು ಎಷ್ಟು? 380 ಗುಂಡ್ಲೆ 54 ಸರ್ವಾಸು ಬಾಗಿಲೆ ಎಷ್ಟು? 100. ಈಗ ಒಂದು ಸ್ವಲ್ಪ ವಿಚಾರ ಮಾಡಬೇಕು. ಈ 0 ತೆಗೀರಿ, ಈ 0 ತೆಗೀರಿ. ತೆಗೆದ್ರೆ ಈಗ 2ರಲ್ಲೇ ನೀವು ಕಡ್ತಾ ಹೊಡಿತೀರಿ. 2 5ಲೇ ಹೊಡಿತೀರಿ. ಇದು 2ರಲ್ಲೇ ಹೋಗ್ತದೆ. 5 ಅದಕ್ಕೆ ಹೋಗ್ತದೆ, ನೀವು ವಿಚಾರ ಮಾಡ್ರಿ. ನೋಡ್ರಿ, ಭಾಳ ಲಕ್ಷ ಕೊಟ್ಟು ಕೇಳಿ. ಪ್ರತಿಯೊಂದಕ್ಕೂ ತಲೆ ಓಡಿಸ್ಬೇಕು ನೀವು. ಹೆಂಗಂತಂದ್ರೆ ಈಗ 2 5ಲೇ ಹೋಗ್ತೀವಿ ನಾವು, ಇದು 2ರಲ್ಲೇ ಹೋಗ್ತದೆ. ಈ 5 ಮ್ಯಾಲಿನ ಯಾವ ಅಂಕಿಗೆ ಹೋಗ್ತದೆ ನೀವೇ ಹೇಳ್ರಿ ನೋಡೋಣ. ಹೋಗಂಗಿಲ್ಲ ಅಂದಾಗ ನಾವು ಏನು ಮಾಡಬೇಕು? 38ಕ್ಕೆ 54ಕ್ಕೆ ಗುಣಾಕಾರ ಮಾಡಿ. ನೋಡ್ರಿ, 38 ಮತ್ತು 54ಕ್ಕೆ ಗುಣಾಕಾರ ಮಾಡಿ. 4 8 32, ಕೈಲ ಬಂತು 3, 4 3 12, 1 3 15 ಗುಂಡ್ಲೆ 5 8 40, ಕೈಲ ಬಂತು 4, 5 3 15, 1 4 19, 2 5 20 22.
ಇನ್ನೊಂದು ಸಲ ಮಾಡಿ. 4 ಎಂಟ್ಲೆ 32 3, 4 ಮೂರ್ಲೆ 12 15 ಗುಂಡ್ಲೆ 5 ಎಂಟ್ಲೆ 40, 5 ಮೂರ್ಲೆ 15 4 19 ಎಷ್ಟಾಯ್ತು? 20 52 ಆಯ್ತು. 20 52 ಡಿವೈಡೆಡ್ ಬೈ 10. ಆನ್ಸರ್ ಇಸ್ ಈಕ್ವಲ್ ಟು ಅನಕ್ಷರಸ್ಥರ ಸಂಖ್ಯೆ ಬರೋಬರಿ. ಅನಕ್ಷರಸ್ಥರ ಸಂಖ್ಯೆ ಬರೋಬರಿ ಏನು ಒಂದು ಸ್ಥಾನ ಬಿಟ್ಟು ಬಿಂದು ಕೂಡ ಅಂತ ಹೇಳಿದ್ನಿಲ್ಲ ನೋಡಿ. 205 ಬಿಂದು 2 ಕೋಟಿ ಬರೋಬರಿ. 205 ಬಿಂದು 2 ಕೋಟಿ. ಆನ್ಸರ್ is equal to 205 ಬಿಂದು 2 ಕೋಟಿ. ನೋಡಿ ಇದನ್ನ ಸಾವಿರದಾಗ ಹೇಳ್ಬೋದು, ಲಕ್ಷದಾಗ ಹೇಳ್ಬೋದು, ಆದ್ರೆ ಮಿಲಿಯನ್ದಾಗ ಹೇಳಿಕ್ ಬರೋದಲ್ಲ. ಕೋಟಿ ಹೇಳ್ಬೋದು, ಮಿಲಿಯನ್ ಹಾಕಿ ಕಿಶನ್ ಅಷ್ಟು 0 ಇಟ್ಟು ಕಿಶನ್ ನೀವು ಬಾಯಿಸಿ ಬಿಟ್ರೆ ಮಿಲಿಯನ್ದಾಗೂ ಹೇಳ್ಬೋದು. ಮುಂದೆ ನೀವು ಯಾವುದೇ ಒಂದು ಗಣಿತವನ್ನು ಮಾಡಬೇಕಾದ್ರೆ ಮೊದಲು ನಾ ಹೇಳುವಂಥ ರೀತಿ ಏನಿರ್ತಲ್ಲ ಅದನ್ನ ಪಕ್ಕ ನೆನಪು ತಗೋಬೇಕು. ನೋಡಿ ಇದನ್ನ ಭಾಳ ತಿಳಿಸಿ ಹೇಳೋ ಅವಶ್ಯಕತೆ ಇಲ್ಲ, ಯಾಕೆ ನಾ ಮೊದಲು ಹೇಳಿ ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಇನ್ನೊಂದ್ಸಲ ವಿಡಿಯೋ ಪ್ಲೇ ಮಾಡಿ.